ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಇವತ್ತು ನಮ್ಮ ಮನೆ ಎಲ್ಲರೂ ಫ್ಯಾಮಿಲಿ ಮಂತ್ರಾಲಯಕ್ಕೆ ಹೋಗ್ತಿದ್ದಾರೆ. ನಾನು ಕೂಡ ಅವ್ರ ಜೊತೆ ಹೋಗ್ಬೇಕಿತ್ತು, ಬಟ್ ನಂದು ಕಾಲೇಜ್ ಇದೆ, ಎಕ್ಸಾಮ್ ಇದೆ ಇವತ್ತು ಒಂದು ಚಿಕ್ಕದಾಗಿ. ಬಟ್ ನಮ್ಮಮ್ಮರೆಲ್ಲ ಹೋಗ್ತಿದ್ದಾರೆ, ನಾನು ಈವ್ನಿಂಗ್ ಹೋಗ್ತೀನಿ. ಹೋಗಿ ಅಲ್ಲಿ ಸ್ವಲ್ಪ ಮಂತ್ರಾಲಯ ನೋಡಿಸ್ತೀನಿ ಹೇಗಿದೆ ಅಂತ. ಮುಂಚೆ ಹೋಗಿದ್ದೆ, ನಾನು ಒಂದ್ಸರಿ ಹೋಗಿದ್ದೆ, ರೀಸೆಂಟಾಗಿ ಹೋಗಿದ್ದೆ, 2 ಮಂತ್ಸ್ ಬ್ಯಾಕ್ ಹೋಗಿದ್ದೆ. ಬಟ್ ಮತ್ತೆ ಹೋಗ್ಬೇಕು, ವೀಡಿಯೋ ಮಾಡಬೇಕು ಅಂತೇಳಿ ಹೋಗ್ತಿದ್ದೀನಿ. ನಾನು ನೋಡ್ಸಿಲ್ಲ ಮುಂಚೆ ಮಂತ್ರಾಲಯದ ವೀಡಿಯೋ ಎಲ್ಲ ಮಾಡಿ ನೋಡ್ಸಿಲ್ಲ, ಬಟ್ ಇವಾಗ ವೀಡಿಯೋ ಮಾಡೋಕ್ಕೆ ಅಂತ ಹೋಗ್ತಿದ್ದೀನಿ. ನಿಮ್ಗಾಗಿ ಹೋಗ್ತಿದ್ದೀನಿ, ವೀಡಿಯೋನ ಕೊನೆವರೆಗೆ ನೋಡಿಸ್ತೀನಿ, ಎಲ್ಲ ನೋಡಿಸ್ತೀನಿ. ನೋಡ್ರಿ, ಬನ್ನಿ ಹೋಗೋಣ. ಇವ್ ನೋಡಿ ನಮ್ಮ ಮಳೆ ಹೆಂಗೆ ನೋಡ್ತಾನೆ, ಹಾಯ್ ಮಾಡಿದ್ರೆ ಹಾಯ್ ಮಾಡಿಬಿಟ್ಟ. ಹಂಗೆ ಸೀದಾ ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗ್ದೆ. ಇದೇ ನಮ್ಮ ಚಿಕ್ಕಮ್ಮರ ಮನೆ. ಹಂಗೆ ಎಂಟ್ರಿ ಆಗ್ತಿದ್ದಂಗೆ ಅವರಂತೂ ಫುಲ್ ಜೋರಾಗಿ ರೆಡಿ ಆಗ್ತಿದ್ರು. ಕೂಡ ರೆಡಿ ಆಗ್ಬಿಟ್ಟಾರ. ವಿದ್ಯೆ ನಾವೇ ನೋಡ್ಸಿನಿ. ನಮ್ಮಮ್ಮ ಹಾಯ್ ಮಾಡ್ರಿ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಎಲ್ಲರೂ ಮಸ್ತಾಗಿ ರೆಡಿ ಆಗ್ತಿದ್ದಾರೆ. ನಾವು ಹೋಗೋಣ ಬನ್ನಿ, ಸಾಯಂಕಾಲ ನಾವು ಮೀಟ್ ಆಗೋಣ ಅಲ್ಲಿ ಹೋಗಿ. ಹಿಂಗೆ ಓದ್ತಿದ್ದಂಗೆ ನೋಡ್ರಿ ಇಲ್ಲಿ ಹೆಂಗ್ ಮಲ್ಕೊಂಡಾರ ಹುಡುಗರು. ಹಾಲು ಕುಡ್ದ ಮಕ್ಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಇನ್ನೇನು ಬಂದಿದ್ದೀವಿ, ಹೋಗೋದೇ ಮಂತ್ರಾಲಯಕ್ಕೆ. ಟ್ರೈನಾಗ ಕೂತಿದ್ವಿ. ನಾನು ಕಾಲೇಜೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬಳ್ಳಾರಿ ಸ್ಟೇಷನ್ ಹತ್ತಿ ಟ್ರೈನ್ ಒಳಗೆ ಕೂತಿದ್ದೀವಿ. ಅವಾಗೆ ನಮ್ಮ ಅಪ್ಪರು ಅವರು ಹೋಗಿದ್ದಾರೆ ಟಿಕೆಟ್ ಚೆಕ್ ಮಾಡೋಕ್ಕೆ. ಟಿ ಸಿ ಜಾಬ್ ಮಾಡ್ತಿದ್ದಾರೆ ಅವರು. ನಾವು ಟ್ರೈನಾಗ ಕೂತಿರ್ತೀವಿ ಇವಾಗ, ನಾನು ಮತ್ತು ನಮ್ಮ ಮಾಮ. ಏಹೇ ರಹಾ ನಹೀ ಜಾತಾ, ತಡಪ್ ಹಿ ಏಸಿ ಹೈ ನಾ. ಲವರ್ ಹತ್ರ ಫುಲ್ ಬ್ಯುಸಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವಾಗ 6:30 ಹಂಗ್ಬಿಟ್ರೆ ಟ್ರೈನು 10 ಗಂಟೆ ರೀಚ್ ಆಗುತ್ತೀವಿ ಅಲ್ಲಿ. ನೀನು ಅಲ್ಲಿ ಹೋಗಿ ಸ್ವಲ್ಪ ಪ್ರಸಾದ ತಿನ್ನೋದು, ಮಾಡ್ಕೊಳ್ಳೋದು, ಸ್ವಲ್ಪ ಕೋಟ್ಲೆ ಮಾಡೋದು ಅಷ್ಟೇ. ಬನ್ನಿ ಹೋಗೋಣ. ಇವರೇ ಗುರು, ನಮ್ಮ ಚಿಕ್ಕಪ್ಪ ಟಿ ಸಿ ಜಾಬ್ ಮಾಡ್ತಿದ್ದಾರೆ ಇವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ. ಪಾಪ ಅವರೆಲ್ಲ ಟಿಕೆಟ್ ಎಲ್ಲ ಚೆಕ್ ಮಾಡಿ ಬಂದು ಕೂತ್ಬಿಟ್ಟಿದ್ದಾರೆ, ರೆಸ್ಟ್ ತಗೊಂಡಿರೋ ಸ್ವಲ್ಪ. ನೋಡ್ತಿರ್ಬೋದು ಅಂತ ಇಂತೂ ಮಂತ್ರಾಲಯಕ್ಕೆ ಬಂದುಬಿಟ್ವಿ. ಇದೇ ಮಂತ್ರಾಲಯ ಸ್ಟೇಷನ್. ಅಲ್ಲಿಂದ ಆಟೋಗೆ ಬಂದುಬಿಟ್ವಿ ಮಂತ್ರಾಲಯಕ್ಕೆ. ಅವ್ರು ನೋಡಿದ್ರೆ 50 ರೂಪಾಯಿ ಇಸ್ಕೊಂಡ್ಬಿಟ್ರು ಚಾರ್ಜ್. ಹಂಗೆ ಬಂದು ನೋಡಿಸ್ತಾ ಇದ್ದೀನಿ, ಇದೆ ಇದು ಕಮಲ್ ಎಂಟ್ರೆನ್ಸ್ ಇದು ಮಂತ್ರಾಲಯಕ್ಕೆ. ಇಲ್ಲಂತೂ ಫುಲ್ಲು ಮಲ್ಕೊಂಬಿಟ್ಟಾರೆ ಗುರು. ನಾವು ಬರೋಷ್ಟೊಳಗೆ ನೋಡ್ತಿರಲ್ಲ ಎಷ್ಟು ಜನ ಇದ್ದಾರಂತ. ನಾವು ಕೂಡ ಇವ್ರ ಜೊತೆ ಹಿಂಗೆ ಇಲ್ಲೇ ಮಲ್ಕೊಂಬಿಟ್ವಿ. ಮಲ್ಕೊಂಡು ಬೆಳಗ್ಗೆ ಎದ್ದು ಅಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡಿ ಮತ್ತು ದರ್ಶನ ಮಾಡೋಕೆ ಗುಡಿಗೆ ಬರಬೇಕಲ್ಲ. ಬಂದ್ವಿ, ಗುಡಿ ಹತ್ರ ಬಂದು ವಿಡಿಯೋ ನೋಡಿಸ್ತಿದ್ದೀನಲ್ಲ, ಇಲ್ಲೇ ನೋಡ್ರಿ ಗುಡಿಯಲ್ಲಿ ಹೆಂಗಿದೆ ಅಂತ. ಜನ ಮಾತ್ರ ಫುಲ್ ಗುರು, ಇದೇ ಥರ ಬರ್ತಾನೆ ಇರ್ತಾರೆ ಸಾಯಂಕಾಲವರೆಗೆ. ನಾವು ಕೂಡ ಎಂಟ್ರಿ ಕೊಟ್ವಿ ಒಳಗೆ. ಇದೇ ದರ್ಶನ ಹಿಂಗೆ ಹೋಗೋದು. ನೋಡಿ ಗುಡಿ ಒಳಗೆ ಒಂದಷ್ಟು ವಿಗ್ರಹನೂ ಎಲ್ಲ ನೀಟಾಗಿ ಜೋಡಿಸಿದ್ದಾರೆ. ಎಲ್ಲ ನೋಡ್ತಿರ್ಬೋದು ಎಷ್ಟೊಂದು ಸುಂದರವಾಗಿದೆ ಎಲ್ಲ. ಅಲ್ಲಿ ನಟರಾಜ ಮತ್ತು ಇದು ಆನೆಗೆ ಹಾಕೋದೆಲ್ಲ ರಾಘವೇಂದ್ರ ಸ್ವಾಮಿ ಇದು ವಿಗ್ರಹನೂ ಎಲ್ಲ ಇದೆ. ಇದೇ ನೋಡಿ ಈ ಮಂತ್ರಾಲಯದು ಗುಡಿ ಸುತ್ತಮುತ್ತ ಸ್ವಲ್ಪ ಮ್ಯಾಪ್ ಇದು. ಮತ್ತು ಹಂಗೆ ಮುಂದೆ ಬಂದರೆ ನೋಡ್ತಿರ್ಬೋದು ಮ್ಯಾಪ್ನ ಕೂಡ ಎಷ್ಟು ನೀಟಾಗಿ ಕಾಣ್ತಿದ್ದ ಮಂತ್ರಾಲಯ. ನಾವು ಕೂಡ ಹಂಗೆ ಗುಡಿ ಒಳಗೆ ರೀಲ್ ಮಾಡಿಬಿಟ್ವಿ. ರೀಲ್ ಮಾಡೋ ಜೊತೆಗೆ ಒಬ್ಬ ಅಜ್ಜಿ ಬಂದುಬಿಟ್ರು. ಅವರು ಅಂತೂ ನಾವು ಸೂಪರಾಗಿ ಕಾಣ್ತಾಯಿದ್ರು ಇದ್ರಾಗೆ. ಹಂಗೆ ಮಾಡ್ತಿದ್ದಂಗೆ ನಮ್ಮ ಮಾಮ ಅವರು ಮತ್ತು ನಮ್ಮ ತಮ್ಮ ಅವರು ಫೋಟೋಶೂಟ್ ಮಾಡ್ತಿದ್ದಾರೆ ಹೊರಗೆಲ್ಲ. ಇನ್ನೇನು ಬನ್ನಿ, ಟೈಮ್ ಆಗಿದೆ, ಟಿಫಿನ್ ಮಾಡಬೇಕಲ್ಲ. ನಮ್ಮ ಫ್ಯಾಮಿಲಿ ಎಲ್ಲ ಟಿಫಿನ್ ಮಾಡಿ ನೆಕ್ಸ್ಟ್ ಗುಡಿಗೆ ಪಯಣ ಮಾಡಲೇಬೇಕು. ಬನ್ನಿ ಮಾಡೋಣ, ಬನ್ನಿ ತೋರಿಸ್ತೀನಿ ನೆಕ್ಸ್ಟ್ ಗುಡಿ ಯಾವುದು ಅಂತ. ಹಬ್ಬ ನಮ್ಮ ಮತ್ತೆ ನಮ್ಮ ಚಿಕ್ಕಪ್ಪ ಅಂತ ಫುಲ್ ಡ್ಯಾನ್ಸ್ ಆಡ್ತಿದ್ದಾರೆ ರೋಡ್ನಾಗ. ಇವ್ರಿಗೊಂದು ಸಾಂಗ್ ಹಾಕೋಣ ಬನ್ನಿ ಮತ್ತೆ. ಗಲ್ಲ ವ್ಯಕ್ತಿ
ಇದೇ ಅದು ಮಂತ್ರಾಲಯ ಬ್ರಿಡ್ಜ್ ಬಂದ್ಬಿಟ್ಟು ಸೂಪರ್ ಆಗಿದೆ ಬ್ರಿಡ್ಜ್ ಅಂತೂ. ಇಲ್ಲಿಂದ ನಾವು ನೆಕ್ಸ್ಟ್ ಗುಡಿಗೆ ಪಯಣ ನಮ್ಮ ಕಡೆ. ಬನ್ನಿ ನೋಡಿಸಿ ನೆಕ್ಸ್ಟ್ ಗುಡಿ ಯಾವುದು ಅಂತ. ಇನ್ನು ಮಂತ್ರಾಲಯ ಮುಗಿಸ್ಕೊಂಡು ಬೇರೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಶ್ರೀ ಪಂಚಮುಖಿ ಪ್ರಾಣದೇವರು ನಮಃ ಅಂತ. ಬನ್ನಿ ತೋರಿಸ್ತೀನಿ ಹೇಗಿದೆ ಗುಡಿ ಅಂತ. ಜೈ ಶ್ರೀರಾಮ್, ಜೈ ಶ್ರೀರಾಮ್. श्रीआञ्जनेयं प्रसन्नाञ्जनेयं श्रीराम ಜೈ ಶ್ರೀರಾಮ್. महाका ಮತ್ತು ಆಂಜನೇಯ ಗುಡಿ ಎಲ್ಲ ನೋಡಿ ದರ್ಶನ ಮಾಡಿಕೊಂಡು ಸೀದಾ ನೆಕ್ಸ್ಟ್ ಗುಡಿಯನ್ನು ಹೋಗಿದ್ವಿ. ನೆಕ್ಸ್ಟ್ ಗುಡಿ ಬಂದ್ಬಿಟ್ಟು ಶ್ರೀ ಈರಣ್ಣ ಸ್ವಾಮಿ ಗುಡಿ ಅಂತ. ಅದು ಬಂದು ಆದೋನಿ ಹತ್ರ ಇದೆ. ಅದು ಗುಡಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಷ್ಟೇ ಗುರು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.